ಸುಲಭವಾಗಿ ತಂದೆ ತಾಯಿಗಳನ್ನು ನಿಂದೆ ಮಾಡುವುದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಸಹಜ. ಆದರೆ ಶಾಸ್ತ್ರಗಳನ್ನು ನೋಡಬೇಕು, ಕೇಳಬೇಕು. ಗುರುಂ ಹುಂಕೃತ್ಯ ತ್ವಂಕೃತ್ಯ ವಿಷ್ಠಾಯಾಂ ಜಾಯತೆ ಕ್ರಿಮಿ 60 ವರ್ಷ ಸಹಸ್ರಾಣಿ ಅಂತ ಶಾಸ್ತ್ರ ಹೇಳುತ್ತದೆ. ಗುರುಗಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಅತ್ತೆ ಮಾವಂದರಿಗೆ ಅನ್ನದಾನ ಮಾಡಿದವರಿಗೆ, ಭಯದಿಂದ ರಕ್ಷಣೆ ಮಾಡಿದವರಿಗೆ, ಅನೇಕ ರೀತಿಯಿಂದ ಉಪಕಾರ ಮಾಡಿದಂತಹ ಸಜ್ಜನರಿಗೆ ತಿರಸ್ಕಾರ ಮಾಡಿದರೆ, ನಿಂದೆ ಮಾಡಿದರೆ, ಅವರ ಮನಸ್ಸನ್ನು ನೋಯಿಸಿದರೆ, ಅವರು ಅಳುವಂತೆ ಮಾಡಿದರೆ, ಕಣ್ಣೀರು ಕಪೋಲಕ್ಕೆ ಬರುವಂತೆ ಮಾಡಿದರೆ ಅಂತಹ ವ್ಯಕ್ತಿ 60,000 ವರ್ಷಗಳವರೆಗೆ ಮಲಮೂತ್ರಗಳಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ ಪುನಃ ಅಂತ ಹೇಳ್ತಾರೆ. ಅಂತಹ ಘೋರವಾದ ಶಿಕ್ಷೆಯನ್ನು ಭಗವಂತ ಕೊಡ್ತಾನೆ. ನಾನಾ ವಿಧವಾದ ನರಕಯಾತನೆಯನ್ನು ಅನುಭವಿಸಬೇಕಾದಂತಹ ಪ್ರಸಂಗಗಳಿದೆ. ಮಹಾಭಾರತದ ಅನುಶಾಸನ ಪರ್ವವನ್ನು ನೀವೆಲ್ಲ ಕೇಳಿರ್ತೀರಿ. ಯಾವ ಯಾವ ತರಹದ ಅಪರಾಧಗಳಿಗೆ ಏನೆಲ್ಲ ಶಿಕ್ಷೆ. ಸಹಜವಾಗಿಯೇ ಅಂಗವಿಕಲರಾದ ವ್ಯಕ್ತಿಗಳನ್ನು, ಯಾವುದೋ ತರಹದ ನ್ಯೂನತೆ ಇದ್ದ ವ್ಯಕ್ತಿಗಳನ್ನು ನೋಡಿ ಅಪಹಾಸ ಮಾಡುತ್ತಾನೆ, ಕುಚೇಷ್ಟೆಯನ್ನು ಮಾಡುತ್ತಾನೆ. ಸ್ವಲ್ಪ ಮೆತ್ತಗೆ ಇದ್ದಾರೆ ಅಂತಾದರೆ ಕುಚೇಷ್ಟೆಯನ್ನು ಮಾಡಿ ಅವರನ್ನು ನಾನಾ ರೀತಿಯಲ್ಲಿ ಕಷ್ಟಪಡಿಸುವುದು ಒಂದು ಆನಂದ ಚಿಕ್ಕ ವಯಸ್ಸಿನಲ್ಲಿ ಯುವಕರಿಗೆ. ಆದರೆ ಯಾವ ರೀತಿ ಇನ್ನೊಬ್ಬರಿಗೆ ಕಷ್ಟವನ್ನು ಕೊಡ್ತಾನೆ, ಅದೇ ತರಹದ ಕಷ್ಟವನ್ನು ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ಅವನು ಅನುಭವಿಸ್ತಾನೆ. 1ಕ್ಕೆ 10ರಷ್ಟು ಅನುಭವಿಸ್ತಾನೆ. ಇದನ್ನು ಶಾಸ್ತ್ರ ಹೇಳುತ್ತದೆ. ಈ ತರಹದ ಶಾಸ್ತ್ರದ ವಚನಗಳನ್ನು ಪುನಃ ಕೇಳಿದಾಗ ಅಂತಹ ಅಧರ್ಮವನ್ನು ಮಾಡೋದಿಲ್ಲ. ದೇವರ ಪೂಜೆಯನ್ನು ಮಾಡು, ಯಜ್ಞ ಯಾಗಗಳನ್ನು ಮಾಡು, ದೊಡ್ಡವರಿಗೆ ನಮಸ್ಕಾರವನ್ನು ಮಾಡು, ಪರೋಪಕಾರವನ್ನು ಮಾಡು. ಇವುಗಳಿಂದ ಆಗುವಂತಹ ಲಾಭ ಏನು ಅಂತ ಶಾಸ್ತ್ರ ಹೇಳುತ್ತೆ. ನಾದತ್ತಮುಪತಿಷ್ಠತಿ ಅಂತ. ಇವತ್ತು ಚೆನ್ನಾಗಿ ಯಥೇಚ್ಛವಾಗಿ ಹೊಟ್ಟೆ ತುಂಬ ಊಟ ಮಾಡಿ ಸುಖವಾಗಿ ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಜನ್ಮಾಂತರದಲ್ಲಿ ಅನ್ನದಾನ ಚೆನ್ನಾಗಿ ಮಾಡಿದ್ದಾನೆ ಅಂತ ಅರ್ಥ. ಈಗ ಅನ್ನದಾನ ಮಾಡಿದರೆ ಮತ್ತೆ ಇದೇ ತರಹ ಸುಖವಾಗಿ ಇರುವುದಕ್ಕೆ ಸಾಧ್ಯ. ಇವತ್ತು ಕೆಲವರು ಬೇಕಾದಷ್ಟು ಸುಗ್ರಾಸ ಭೋಜನವನ್ನು ಮಾಡ್ತಾ ಪ್ರೀತಿಯಿಂದ ಅಡಿಗೆ ಮಾಡಿ ಊಟಕ್ಕೆ ಬಡಿಸುವ ವ್ಯಕ್ತಿಗಳಿಂದ ಬಡಿಸಿಕೊಂಡು ಚೆನ್ನಾಗಿ ಊಟವನ್ನು ಮಾಡಿ ಆನಂದದಿಂದ ಇದ್ದವರು ಕೆಲವರಿದ್ದಾರೆ. ಇನ್ನು ಕೆಲವರಿಗೆ ಊಟಕ್ಕೆ ಗತಿ ಇಲ್ಲ. ಒಂದು ಹೊತ್ತು ಇದ್ದರೆ ಇನ್ನೊಂದು ಹೊತ್ತು ಇಲ್ಲ. ಕೆಲವರಿಗೆ ಬೇಕಾದಷ್ಟು ಸಮೃದ್ಧಿ ಇದೆ ಮನೆ ತುಂಬ, ಆದರೆ ಊಟ ಮಾಡುವುದಕ್ಕೆ ಆರೋಗ್ಯ ಇಲ್ಲ. ಆರೋಗ್ಯವೂ ಇದೆ, ಸಮೃದ್ಧಿಯೂ ಇದೆ, ಪ್ರೀತಿಯಿಂದ ಬಡಿಸುವವರಿಲ್ಲ. ಬೈತಾ ಅಂತ ನಾನಾ ವಿಧವಾದ ಕೆಟ್ಟ ಮಾತುಗಳನ್ನು ಹೇಳಿ ಬಡಿಸುವವರಿದ್ದಾರೆ. ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಹಣ ಇದೆ, ಅನ್ನ ಇದೆ, ಆರೋಗ್ಯ ಇದೆ, ಎಲ್ಲವೂ ಇದೆ, ಪ್ರೀತಿ ವಿಶ್ವಾಸಗಳಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಂತಹ ವೈವಿಧ್ಯವನ್ನು ನಾವು ನೋಡ್ತೇವಲ್ಲ, ಇದೆಲ್ಲ ವೈವಿಧ್ಯವನ್ನು ನಾವು ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಈ ಕರ್ಮ ಸಿದ್ಧಾಂತ ತಲೆಯಲ್ಲಿ ಬರಬೇಕು. ಅದನ್ನೇ ಶಾಸ್ತ್ರ ಹೇಳೋದು. ಈ ವೈವಿಧ್ಯದ ಕಾರಣವೇ ಕರ್ಮಗಳು. ದಾನ ಕೊಟ್ಟಿದ್ದಾನೆ ಜನ್ಮಾಂತರದಲ್ಲಿ ಅನ್ನುವುದಕ್ಕೆ ಬೇಕಾದಷ್ಟು ಸಂಪತ್ತಿದೆ, ಸಮೃದ್ಧಿ ಇದೆ. ಆದರೆ ಕೊಡುವಾಗ ಪ್ರೀತಿ ವಿಶ್ವಾಸಗಳಿಂದ, ನಯ ವಿನಯಗಳಿಂದ ಕೊಟ್ಟಿಲ್ಲ, ಅಹಂಕಾರದಿಂದ ಕೊಟ್ಟ. ಅಂದು ಆಡಿ ಬೈದು ಕೊಟ್ಟಿದ್ದಾನೆ. ಗತಿಯಿಲ್ಲದೆ ಇದ್ದವರು, ದರಿದ್ರರು ತೆಗೆದುಕೊಳ್ಳಿ ಅಂತ ಬಂದಂತಹ ಅಭ್ಯರ್ಥಿಗಳನ್ನು ತಿರಸ್ಕರಿಸಿ, ನಿಂದಿಸಿ, ಹೀಯಾಳಿಸಿ ಕೊಟ್ಟದ್ದಕ್ಕೆ ಇವನಿಗೆ ಕೊಟ್ಟಿದ್ದಾನೆ ಅಂತ ಒಂದು ಪುಣ್ಯದ ಕಾರ್ಯವನ್ನು ಕಂಡು ಭಗವಂತನು ಇವನಿಗೆ ಕೊಡ್ತಾನೆ. ಆದರೆ ಕೊಡುವಾಗ ನಿಂದೆಯನ್ನು ಮಾಡ್ತಾ ತಿರಸ್ಕಾರದ ಭಾವನೆಯಿಂದ ಕೊಟ್ಟ ಅನ್ನುವುದಕ್ಕೆ ಇವನು ಅದರ ಪ್ರತಿಫಲವನ್ನು ಅನುಭವಿಸುವುದು ಹಾಗೆ ಅನುಭವಿಸ್ತಾನೆ. ಹೆಂಡತಿಯೋ, ಆಳು ಮನುಷ್ಯರೋ,
ಇನ್ಯಾರೋ ಇವನನ್ನು ಅಂದು ಆಡಿ ಬೈದು ತಿರಸ್ಕರಿಸಿ ಇವನಿಗೆ ಅನ್ನವನ್ನು ಹಾಕ್ತಾರೆ. ಯಾಕೆಂದರೆ ಹಾಗೇ ಇವನು ದಾನ ಮಾಡಿದ್ದು. ಹಾಗಾದರೆ ಅನ್ನದಾನವನ್ನು ಮಾಡಬೇಕು. ಚೆನ್ನಾಗಿ ಮೋಕ್ಷ, ದೇವರ ಪ್ರೀತಿ ಅದು ನಂತರ. ಇಹಲೋಕದಲ್ಲಿ ಸುಖವಾಗಿ ಬಾಳಬೇಕು ಅಂತಾದರೇನೆ ನಾನು ಧರ್ಮವನ್ನು ಅನುಷ್ಠಾನ ಮಾಡಬೇಕು, ದಾನ ಮಾಡಬೇಕು. ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ, ಯಾಚಕರು, ಭಿಕ್ಷೆಯನ್ನು ಬೇಡುವ ವ್ಯಕ್ತಿಗಳು ನಮ್ಮ ಹತ್ತಿರ ಭಿಕ್ಷೆ ಬೇಡುವುದಕ್ಕೆ ಬರೋದಿಲ್ಲ, ಅವರು ನಮಗೆ ಉಪದೇಶ ಮಾಡುವುದಕ್ಕೆ ಬರ್ತಾರೆ ಅಂತ. ಅದತ್ವ ಮಾದೃಶೋ ಮಾಭೂಹು ದತ್ವಾತ್ವಾಂ ತ್ವಾದೃಶೋ ಭವ ಅಂತ. ನೀನು ಕೊಡದೇ ಇದ್ದರೆ ನನ್ನ ಹಾಗೆ ಆಗ್ತೀಯ. ನಾನು ಭಿಕ್ಷುಕ, ಜನ್ಮಾಂತರದಲ್ಲಿ ನಾನು ಶ್ರೀಮಂತನಾಗಿದ್ದೆ, ಆದರೂ ಯಾರಿಗೆ ದಾನ ಕೊಟ್ಟಿಲ್ಲ, ಅದಕ್ಕೆ ಈಗ ಭಿಕ್ಷೆ ಬೇಡ್ತಾ ಇದ್ದೇನೆ. ನೀನು ಜನ್ಮಾಂತರದಲ್ಲಿ ಸಾಕಷ್ಟು ದಾನ ಮಾಡಿದ್ದಕ್ಕೆ ಈಗ ಶ್ರೀಮಂತನಾಗಿದ್ದಿ. ಶ್ರೀಮಂತನ ಮುಂದೆ ಅವನು ಭಿಕ್ಷಾಪಾತ್ರವನ್ನು ಹಿಡಿದುಕೊಂಡು ನಿಂತಿರ್ತಾನಲ್ಲ ಭಿಕ್ಷುಕ, ಅವನು ಮಾತಾಡೋದಿಲ್ಲ, ಆದರೆ ಅವನು ನಿಲ್ಲೋದರಿಂದಲೇ ಒಂದು ಸಂದೇಶವನ್ನು ಕೊಡ್ತಾನೆ. ನಾನು ಶ್ರೀಮಂತನಾಗಿ ದಾನ ಮಾಡದೇ ಇರುವ ಕಾರಣ ಈಗ ಕೈಯಲ್ಲಿ ಭಿಕ್ಷಾಪಾತ್ರ ಹಿಡಿದಿದ್ದೇನೆ, ನೀನು ದಾನ ಮಾಡಿದ್ದಕ್ಕೆ ಶ್ರೀಮಂತನಾಗಿ ಮೇಲೆ ನಿಂತಿದ್ದೀಯ. ಈ ಜನ್ಮದಲ್ಲಿ ಮತ್ತೆ ನೀನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿಯೂ ಹೀಗೆ ಶ್ರೀಮಂತನಾಗ್ತಿ. ಇಲ್ಲ ಅಂದರೆ ನನ್ನ ಹಾಗೆ ನಿನ್ನ ಕೈಯಲ್ಲಿಯೂ ಭಿಕ್ಷಾಪಾತ್ರ ಬರುತ್ತೆ, ಎಚ್ಚರ ಇರಲಿ ಅಂತ ಕಲಿಸುವುದಕ್ಕೆ ಮನೆಗೆ ಭಿಕ್ಷುಕ ಬರ್ತಾನಂತೆ. ಅದತ್ವಾ ಮಾದೃಶೋ ಬಾಭೂಹು ದತ್ವಾತ್ವಾಂ ತ್ವಾದೃಶೋ ಭವ ಅಂತ. ಹಾಗಾದರೆ ಈ ರೀತಿಯಲ್ಲಿ ನಾವು ಧರ್ಮವನ್ನು ಆಚರಣೆ ಮಾಡಿದರೆ ನಮಗೆ ಲಾಭವಿದೆ.